ಪರವಾಗಿ ಅಶ್ವಿನ್. ಎರಡು ತಂಡಗಳ ಮೊದಲ ಒಂದು ಫಲಿತಾಂಶವನ್ನು ಗಮನಿಸಿದರೆ ರಾಯಲ್ ಚಾಲೆಂಜರ್ಸ್ ತಂಡ ತನ್ನ ಆಡಿದಂತ ಮೊದಲ ಪಂದ್ಯದಲ್ಲಿ ಭರ್ಜರಿ ಜಯಭೇರಿಯನ್ನ ಬಾರಿಸಿದಂತ ತಂಡ. ಮತ್ತೊಂದೆಡೆ ಸಿದ್ಧಾರ್ಥ್ ಕ್ರಿಕೆಟರ್ಸ್ ತನ್ನ ಮೊದಲ ಪಂದ್ಯದಲ್ಲಿ ಪರಾಜಯವನ್ನು ಕಂಡುಕೊಂಡಿರ್ತಕ್ಕಂಥ ತಂಡ. ಇಲ್ಲಿ ಪಂದ್ಯವನ್ನು ಗೆಲ್ಲಲೇಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಸಿದ್ಧಾರ್ಥ್ ಕ್ರೀಡಾಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್. ಮತ್ತು ಅಶ್ವಿನ್ ಟು ಕಾರ್ತಿಕ್. ಬಹಳ ಸುತ್ತಮುತ್ತ ಒಂದು ಗತಿ ಪರಿವರ್ತನೆ ಎಸೆತ ತಟ್ಟಿಮುಟ್ಟಿ ಆಡಬಲ್ಲಂತ ಪ್ರಯತ್ನಗಳು ಸಾಗ್ತಾ ಇದೆ. ಡಾಟರ್ ಡೆಲಿವರಿಗೆ ಅವಕಾಶವನ್ನು ಕಾರ್ತಿಕ್ ಮಾಡಿಕೊಟ್ರು. ಆರಂಭಿಕ ಪವರ್ ಪ್ಲೇ ಓವರ್ನಲ್ಲಿ ಇನ್ನೂ ಕೂಡ 4 ಎಸೆತ ಬಾಕಿ ಉಳಿತಾ ಇದೆ. ತನ್ನ ಮೊದಲ ಪಂದ್ಯದಲ್ಲಿ ನಂಬಲ ಅಸಾಧ್ಯ ರೀತಿಯ ಒಂದು ಬಿಗ್ ಮಾರ್ಜಿನ್ ಇಂದ ಗೆಲುವನ್ನು ಕಂಡುಕೊಂಡಿದ್ದ ರಾಯಲ್ ಚಾಲೆಂಜರ್ಸ್ ಇಲ್ಲಿ ಸೆಕೆಂಡ್ ಪಂದ್ಯವನ್ನು ಆಡ್ತಾ ಇದೆ. ಅದ್ಯಾವ ರೀತಿಯ ಫಲಿತಾಂಶವನ್ನು ಕಂಡುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಸಿದ್ಧಾರ್ಥ್ ಕ್ರೀಡಾಸಿನ ಟ್ರಂಪ್ ಕಾರ್ಡ್ ಬ್ಯಾಟ್ಸ್ಮನ್ ಕಾರ್ತಿಕ್ ಒಂದೆಡೆ ಆದ್ರೆ ಮತ್ತೊಂದೆಡೆ ನಿತಿನ್. ರಿವರ್ಸ್ ಶಾಟ್ ಕಾಣಬಲ್ಲಂತ ಪ್ರಯತ್ನವನ್ನ ಮಾಡಿದ್ರು. ತನ್ನ ಮೂಲಕ ಇವಾಗ ಡೀಪ್ ಕವರ್ ಪಾಯಿಂಟ್ ಭಾಗದಲ್ಲಿ ಕಾರ್ತಿಕ್ ಒಂದು ಓಟವನ್ನು ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಕಾರ್ತಿಕ್ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ತಂಡಕ್ಕೆ ಒಂದು ಓಟದ ಸೇರ್ಪಡೆಯೂ ಕೂಡ. ತಂಡ ಮೊತ್ತ 2 2 ಫಾರ್ ನೋ ಲಾಸ್ ಸಿದ್ಧಾರ್ಥ್ ಕ್ರಿಕೆಟರ್ಸ್. ಇದರ ತೀರಾ ದುರ್ಬಲ ಎಸೆತ ಪರ್ಫೆಕ್ಟ್ ಸ್ವಿಚ್ ಇಟ್ ಬಾರಿ ತನ್ನ ಮೂಲಕ ಡೀಪ್ ಅಕ್ಷ ಕವರ್ ಸೀಮಾರಕ್ಕೆ ಕಂಡುಕೊಳ್ತಾ ಇದೆ. ಬೌಂಡ್ರಿ 4 ಓಟವನ್ನು ನಿತಿನ್ ದಾಖಲಿಸಿದ್ರು. ಇದೇ ರೀತಿಯ ಪ್ರಯತ್ನವನ್ನು ಕಳೆದ ಚೆಂಡಲ್ಲಿ ಕಾರ್ತಿಕ್ ಮಾಡಿದ್ರು. ಅಲ್ಲಿ ನೋಬಾಲ್ ಸೂಚನೆ ಬರ್ತಾ ಇದೆ ಅಂಪೈರ್ಸ್ಗಳಿಂದ. ಆ ನಿಟ್ಟಿನಲ್ಲಿ ನೋಬಾಲ್ ಪ್ಲಸ್ ಬೌಂಡ್ರಿ ವೇಸ್ಟ್ ಹೈಟ್ ಬೇಮರ್ ಎಸೆತ ಇದು ನೋಬಾಲ್ ಅನ್ನುವಂಥ ಸೂಚನೆ ಬರ್ತಾ ಇದೆ. ಒಟ್ಟಾರೆ ಪ್ಲೇಯರ್ ರಿವ್ಯೂ ಇದೆ ಇಲ್ಲಿ. ಆ ರಿವ್ಯೂ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಟಿವಿ ಅಂಪೈರ್ ವೆಬ್ಸೈಟ್ ಅನ್ನು ಚೆಕ್ ಮಾಡಬೇಕಾಗುತ್ತೆ. ಇಟ್ಸ್ ಫೈರ್ ಡೆಲಿವರಿ ತಿಳಿಸ್ತಾ ಇದ್ದಾರೆ. ಕೇವಲ 4 ಓಟ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರುತ್ತೆ. ತಂಡದ ಮೊತ್ತ 6 6 ಫಾರ್ ನೋ ಲಾಸ್. ಅಂತಿಮ 2 ಎಸೆತ ಇನ್ನೂ ಕೂಡ ಮೊದಲ ಪವರ್ ಪ್ಲೇ ಓವರ್ ಬಾಕಿ ಉಳಿತಾ ಇದೆ. ಮತ್ತೆ ಅಶ್ವಿನ್ ಟು ನಿತಿನ್ ಸ್ಲೋ ಓವರ್ ಆಗಿ ಬೀಳ್ತಾ ಇದೆ. ಗತಿ ಪರಿವರ್ತನೆಯನ್ನ ಮಾಡಿದ್ರು ಅಶ್ವಿನ್. ತನ್ನ ಮೂಲಕ ಡಾಟರ್ ಡೆಲಿವರಿ ಸೇರ್ಪಡೆ ಕಂಡುಕೊಳ್ತಾ ಇದೆ. ಆರಂಭಿಕ ಪವರ್ ಪ್ಲೇಯರ್ನ ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಅದ್ಯಾವ ರೀತಿಯಾಗಿ ತೇಲಿ ಬಿಡ್ತಾರೆ ನೋಡಬೇಕಾಗಿದೆ. ಅಶ್ವಿನ್ ಮೊದಲ ಪವರ್ ಪ್ಲೇ ಓವರ್ ಅಂತಿಮ ಚೆಂಡು ಕನಿಷ್ಠ ಪಕ್ಷ ಸಿಕ್ಸರ್ ಬೌಂಡ್ರಿ ತಪ್ಪಿದಲ್ಲಿ ಅವಳಿ ಓಟ. ಈ ರೀತಿಯಾಗಿ ಒಂದು ಲೆಕ್ಕಾಚಾರವನ್ನು ಸಿದ್ಧಾರ್ಥ್ ಕ್ರೀಡಾಸ್ ಆಟಗಾರ ಮಾಡಲೇಬೇಕಾಗಿದೆ. ಆರಂಭಿಕ ಹಂತದಲ್ಲಿ ದಾಂಡಿಗತ್ತನ್ನು ಮಾಡ್ತಾ ಇರ್ತಕ್ಕಂಥ ತಂಡ ಇಲ್ಲಿ ಕೊನೆಯ ಚೆಂಡಿನಲ್ಲಿ ಪವರ್ ಪ್ಲೇ ಓವರ್ನ ಕೊನೆಯ ಚೆಂಡಿನಲ್ಲಿ ಅದಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಸ್ಟೆಪ್ ಔಟ್ ಮಾಡಿಕೊಂಡು ಆಡಬಲ್ಲಂತ ಪ್ರಯತ್ನ. ಗತಿ ಪರಿವರ್ತನೆ ದಾಂಡಿಗನ ಪಾದಚಲನವನ್ನು ಗಮನಿಸಿರ್ತಕ್ಕಂಥ ಅಶ್ವಿನ್ ಬಹಳಷ್ಟು ಜಾಣ್ಮೆ ಎಸೆಗಾರಿಕೆಯನ್ನು ಮುಂದುವರಿಸಿದ್ರು. ಅಂತಿಮ ಎಸೆತ ಕೂಡ ಡಾಟ್ ಬಾಲ್ ಆಗಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತನ್ನ ಮೂಲಕ ಮೊದಲ ಓವರ್ನ ಮುಕ್ತಾಯಕ್ಕೆ 6 ನೋ ಲಾಸ್ 6 ಫಾರ್ ನೋ ಲಾಸ್. ಇನ್ನುಳಿದ 24 ಎಸೆತ ಸಿದ್ಧಾರ್ಥ್ ಕ್ರಿಕೆಟರ್ಸ್ ಆದಷ್ಟು ಓಟವನ್ನು ದಾಖಲಿಸ ನೋಡಬೇಕಾಗಿದೆ. ಗಾಳಿಯ ಪರಿಪೂರ್ಣ ಲಾಭವನ್ನು ಪಡೆಯಬಲ್ಲಂತ ಒಂದು ಪರ್ಫೆಕ್ಟ್ ಕ್ಲಿಯರಿಂಗ್ ಶಾಟ್ಗಳನ್ನ ನೈಜ ಕ್ಲಿಯರಿಂಗ್ ಶಾಟ್ಗಳನ್ನು ಇವಾಗ ಸಿದ್ಧಾರ್ಥ್ ಕ್ರೀಡಾಸಿನ ಕಾರ್ತಿಕ್ ಮತ್ತು ನಿತಿನ್ ದಾಖಲಿಸಲೇಬೇಕಾಗಿದೆ. ಆಡಿದಂತ ಮೊದಲ ಪಂದ್ಯದಲ್ಲಿ ಇನ್ನೂ ಫಲಿತಾಂಶವನ್ನೇ ಕಾಣದೇ ಇರತಕ್ಕಂಥ ಸಿದ್ಧಾರ್ಥ್ ಕ್ರೀಡಾಸ್ ಇಲ್ಲಿ ಸೆಕೆಂಡ್ ಮ್ಯಾಚ್ ಅಲ್ಲಿ ಲೀಗ್ ನಲ್ಲಿ ಆಡ್ತಾ ಇದ್ದಾರೆ. ಈ ಪಂದ್ಯ ಫಲಿತಾಂಶವನ್ನ ಕಾಣಲೇಬೇಕಾದಂತ ಒಂದು ಅನಿವಾರ್ಯತೆಯ ಪಂದ್ಯ. ರಾಯಲ್ ಚಾಲೆಂಜರ್ಸ್
ಸೆಕೆಂಡ್ ಓವರ್ ನಲ್ಲಿ ಅದ್ಯಾವ ಬೌಲರ್ ಕೈಗೆ ಚೆಂಡನ್ನು ಇಕ್ತಾರೆ ನೋಡಬೇಕಾಗಿದೆ. ಹೊಸ ಬೌಲರ್ ಇವಾಗ ದಾಮೋದರ್ ಎಸ್ಗಾರ್ಗೆ ಭಾಗವನ್ನ ಕಂಡುಕೊಳ್ತಾ ಇದ್ದಾರೆ. ಪೂರ್ಣಾಂತರವಾಗಿ ಚೆಂಡು ತನ್ಮೂಲಕ ಗಾಳಿಯ ಭರ್ಪೂರ್ ಲಾಭವನ್ನು ಪಡಿತಾ ಇದೆ. ತೀರಾ ದುರ್ಬಲ ಎಸೆತ, ಪರ್ಫೆಕ್ಟ್ ಶಾಟ್ ಬಾರಿ ಕಾರ್ತಿಕ್ ದಾಖಲಿಸಿದ್ರು. ತನ್ಮೂಲಕ ಸಿಕ್ಸರ್ 6 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕಂಡುಕೊಳ್ತಾ ಇದೆ. ಸಿಕ್ಸರ್ ಮುಖ್ಯವಾಗಿ ದಾಮೋದರ್ಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಕಾರ್ತಿಕ್. ಈ ರೀತಿಯ ಒಂದು ಬಿರುಸಿನ ಹೊಡೆತಗಳ ಅವಶ್ಯಕತೆ ಇದೆ ಸಿದ್ಧಾರ್ಥ್ ಕ್ರಿಕೆಟರ್ಸ್ ತಂಡಕ್ಕೆ. ಮೊದಲೇ ತಿಳಿಸಿದಾಗ ಗಾಳಿಯ ದಿಕ್ಕನ್ನು ಗಮನಿಸಿಕೊಂಡು ಗಾಳಿಯ ಪರಿಪೂರ್ಣವಾಗಿರ್ತಕ್ಕಂಥ ಹೊಡೆತವನ್ನ ಸಿದ್ಧಾರ್ಥ್ ಆಟಗಾರ ದಾಖಲಿಸಿದರೆ ಖಂಡಿತವಾಗ್ಲೂ ಸ್ಪರ್ಧಾತ್ಮಕ ಮೊತ್ತವನ್ನು ದಾಖಲಿಸುವಂತ ಅವಕಾಶ ಇದೆ. ಇತ್ತ ನಡುವೆ ಬ್ಲಾಕ್ ಹೋಲ್ ಎಸೆತ ಬಹಳ ಸುತ್ತಮುತ್ತಲಿನ ಎಸೆತವನ್ನು ದಾಮೋದರ್ ಎಸೆತಾ ಇದ್ದಾರೆ. ಕೇವಲ 1 ಓಟ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡ ಮೊತ್ತ 13, 13 ಫಾರ್ ನೋ ಲಾಸ್. ಕೊನೆಯ 4 ಎಸೆತ ಈ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. ಇನ್ನು ಕೂಡ ರಾಯಲ್ ಚಾಲೆಂಜರ್ಸ್ ಅಂಪೈರ್ಸ್ ಗಳ ಗಮನಕ್ಕೆ ಹೆಚ್ಚಿನ ಸಮಾಲೋಚನೆಗೆ ಮಾತುಕತೆಗೆ ಅವಕಾಶವನ್ನು ಕೊಡದಿರಿ. ಇನ್ನು ಕೂಡ ಬಹಳಷ್ಟು ಪಂದ್ಯಗಳಿದೆ, ಆಟಗಾರರು ಸಹಕರಿಸಬೇಕಾಗತ್ತೆ. 3ನೇ ಎಸೆತ ತನ್ಮೂಲಕ ಇವಾಗ ಡಾಟ್ ಬಾಲ್ ಸೇರ್ಪಡೆ. ಸೆಕೆಂಡ್ ಓವರ್ ಆರಂಭಿಕ ಚೆಂಡಿನಲ್ಲಿ ಸಿಕ್ಸರ್ಗೆ ಅವಕಾಶವನ್ನ ದಾಮೋದರ್ ಮಾಡಿಕೊಟ್ರು ಕೂಡ ಬಳಿಕ ಕಮ್ಬ್ಯಾಕ್ ಮಾಡ್ತಾ ಇರ್ತಕ್ಕಂಥ ಎಸೆತಗಾರರು. ಬಹಳ ಸುತ್ತಮುತ್ತಲಿರ್ತಕ್ಕಂಥ ಎಸೆತ ತನ್ಮೂಲಕ ಕ್ಲೀನ್ ಬೌಲ್. ನಿತಿನ್ ವಿಕೆಟ್ ಸಲ ದಾಮೋದರ್ ನೆಲಕ್ಕುರುಳಿಸಿದ್ರು. ಆ ನಿಟ್ಟಿನಲ್ಲಿ ಮೊದಲ ವಿಕೆಟ್ ಸಲ ಕಳ್ಕೊಳ್ತಾ ಇದೆ ಸಿದ್ಧಾರ್ಥ್ ಕ್ರಿಕೆಟರ್ಸ್ 13ಕ್ಕೆ 1. ಈ ಹಂತದಲ್ಲಿ ನಿತಿನ್ ರವರ ತೆರವಾಗಿರ್ತಕ್ಕಂಥ ಸ್ಥಾನವನ್ನು ತುಂಬುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ ಶರತ್ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಎರಡು ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ ದಾಮೋದರ್ ಓವರ್ ನಲ್ಲಿ. 5ನೇ ಬಾರಿಗೆ ಎಸೆದ ಚೆಂಡು ತನ್ಮೂಲಕ ಮತ್ತೆ ಒಂದಷ್ಟು ಹೊರಭಾಗದಲ್ಲಿ ಸೇಬಲ್ಲಂತ ಪ್ರಯತ್ನವನ್ನ ದಾಮೋದರ್ ಮಾಡಿದ್ರು. ತನ್ಮೂಲಕ ಬಹಳ ಸುತ್ತಮುತ್ತ ಡ್ರೈವ್ ಶಾಟ್ ಇವಾಗ ಡೀಪ್ ಕೋರ್ಸ್ ಭಾಗದಲ್ಲಿ 2 ಓಟಗಳಿಗೆ ಅವಕಾಶವನ್ನ ದಾಮೋದರ್ ಮಾಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಶರತ್ ಖಾತೆ ಆರಂಭ, ತಂಡಕ್ಕೆ 2 ಓಟದ ಸೇರ್ಪಡೆಯೂ ಕೂಡ. ತಂಡ ಮೊತ್ತ 15 ಚಾಲ್ತಿಯ 2ನೇ ಓವರ್ನಲ್ಲಿ. ಫ್ಲಾಟ್ಸಿ ಮಾಡಬಲ್ಲಂತ ಪ್ರಯತ್ನ, ಕೆಟ್ಟ ಹೊಡೆತದ ಲೆಕ್ಕಾಚಾರ ಇಲ್ಲಿ. ಶರತ್ ವಿಕೆಟ್ ಪತನ. 2ನೇ ಓವರ್ನ ಕೊನೆಯ ಚೆಂಡಿನಲ್ಲಿ ಮತ್ತೆ 1 ವಿಕೆಟ್ಸ್ ಅನ್ನ ದಾಮೋದರ್ ಉಳಿಸಿದ್ರು. ಆ ನಿಟ್ಟಿನಲ್ಲಿ 15ಕ್ಕೆ 2. ಒಂದು ಹಂತದಲ್ಲಿ ಓವರ್ನ ಮೊದಲ ಚೆಂಡಿಗೆ ಸಿಕ್ಸರ್ ಮುಖೇನವಾಗಿ ದಾಮೋದರಿಗೆ ವೆಲ್ಕಮ್ ಮಾಡಿ ಅಂತ ನಿತಿನ್ ಒಂದೆಡೆ ಆದ್ರೆ, ಮತ್ತೊಂದೆಡೆಯಲ್ಲಿ ಪಂದ್ಯದ ವೀಕ್ಷಣೆಯಲ್ಲಿ ಕಾರ್ತಿಕ್ ಬಹುಶಃ ಮೊದಲ ಚೆಂಡಿನಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿದೆ ಕಾರ್ತಿಕ್. ಆದ್ರೂ ಕೂಡ ಆ ಬಳಿಕ 1 ಓಟವನ್ನು ದಾಖಲಿಸಿ ಸ್ಟ್ರೈಕ್ ಔಟ್ ಅನ್ನು ಮಾಡ್ಕೊಳ್ತಾರೆ. ತದನಂತರ ಡಾಟ್ ಬಾಲ್, ವಿಕೆಟ್, ಅವಳಿ ಓಟ, ಮತ್ತೆ ವಿಕೆಟ್. ಈ ರೀತಿಯಾಗಿ ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ 15ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇರತಕ್ಕಂಥ ತಂಡ. ಹಂತದಲ್ಲಿ ನಾಗೇಶ್ ಅಂಕಣಕ್ಕೆ ಆಗಮಿಸ್ತಾ ಇರತಕ್ಕಂಥ ಮತ್ತೋರ್ವ ಹೊಸ ಆಟಗಾರರು. ಭಗೀರಥ ಪ್ರೀಮಿಯರ್ ಲೀಗ್ ಸೀಸನ್ 4
ಕಳೆದ 3 ಆವೃತ್ತಿಯನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಮುಗಿಸಿದಂತ ಸಂಸ್ಥೆ ಇವಾಗ 4ನೇ ಬಾರಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ. ಭಗೀರಥ ಯುವ ಸೇನೆ ಸಂಸ್ಥೆ ಬಹಳಷ್ಟು ಅದ್ದೂರಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ರಾಜೇಂದ್ರ ಮತ್ತು ಆನಂದ್, ಭಗೀರಥ, ರಘು, ಪುನೀತ್, ಮಾದಿ, ಮದನ್, ಸಂತು, ಅಪ್ಪು, ಸೂರ್ಯ, ಅಜಯ್, ಬುಲ್ಲಾ, ರಘು, ಶಕೀರ್ ಎಲ್ಲರ ಒಂದು ಹಗಲು ರಾತ್ರಿಯ ಪರಿಶ್ರಮದ ಮೇರೆಗೆ ಒಂದು ಕಾರ್ಯಕ್ರಮ ಕೂಡ ಬಹಳಷ್ಟು ಯಶಸ್ವಿಯಾಗಿ ಸಂಯೋಜನೆ ಕಾಣ್ತಾ ಇದೆ. 3 ದಿನಗಳ ಹಬ್ಬ ಇವತ್ತು ಆರಂಭ, ನಾಳೆ ಮುಂದುವರಿಕೆ, ನಾಡಿದ್ದು ಅಂತ್ಯ. ಈ ರೀತಿಯಾಗಿ ಈ ಟೂರ್ನಮೆಂಟ್ ಕೂಡ ಸಮಾಪ್ತಿಯನ್ನು ಪಡ್ಕೊಳ್ಳಿಕ್ಕಿದೆ. ಹೊಸ ಬೌಲರ್ ಧ್ರುವ ಮೊದಲ ಎಸೆತದಲ್ಲಿ ಸ್ವಿಚ್ ಹಿಟ್ಗೆ ಕಾರ್ತಿಕ್ ಅವಕಾಶ ಪಡ್ಕೊಂಡ್ರು. ತಂಡದ ಮತ್ತೆ ಕಾರ್ತಿಕ್ ಒಂದು ಓಟವನ್ನು ದಾಖಲಿಸಿದ್ರು. ತನ್ಮೂಲಕ 16 ಆರಂಭಿಕರಾಗಿ ಕಣಕ್ಕಿಳಿದಿರ್ತಕ್ಕಂಥ ಕಾರ್ತಿಕ್ ರವರಿಗೆ ಹೆಚ್ಚು ಚೆಂಡನ್ನು ಆಡುವಂತ ಅವಕಾಶವನ್ನ ಸಿದ್ಧಾರ್ಥ್ ಕ್ರೀಡರ್ಸ್ ಆಟಗಾರ ಮಾಡಿಕೊಳ್ಳಲೇಬೇಕಾಗಿದೆ. ಸಮಯಕ್ಕೆ ಸರಿಯಾಗಿ ಹೊಂದಿಕೊಂಡು ಹೋಗಬಲ್ಲಂತ ಒಂದು ನೈಜ ಕ್ರೀಡಿಂಗ್ ಪ್ರದರ್ಶನವನ್ನ ಸಿದ್ಧಾರ್ಥ್ ಕ್ರಿಕೆಟರ್ಸ್ ಆಟಗಾರ ತೋರಿಸಲೇಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಇದೆ. ಮತ್ತೆ ಧ್ರುವ ಮಾಡಬಲ್ಲಂತ ಪ್ರಯತ್ನಗಳು ಸಾಗ್ತಾ ಇದೆ. ತನ್ಮೂಲಕ ಡಾಟರ್ ಡೆಲಿವರಿಯ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. 4 ಎಸೆದ ಇನ್ನೂ ಕೂಡ ಧ್ರುವ ಓವರಲ್ಲಿ ಬಾಕಿ ಉಳಿತಾ ಇದೆ. ನಿಧಾನಗತಿಯ ಆರಂಭವನ್ನು ಪಡ್ಕೊಳ್ತಾ ಇರತಕ್ಕಂಥ ಸಿದ್ಧಾರ್ಥ್ ಕ್ರಿಕೆಟರ್ಸ್ ಕೊನೆಯ 4 ಎಸೆದ ಇನ್ನೂ ಕೂಡ ಬಾಕಿ ಇದೆ. ಬಹಳ ಸುತ್ತಮರಿತಾಗಿರ್ತಕ್ಕಂಥ ಎಸೆತ ಅಂತಿಮ ಹಂತದಲ್ಲಿ ಒಳತಿರುವನ್ನು ಪಡ್ಕೊಳ್ತಾ ಇದೆ. ಅಂತಿಮ ಹಂತದಲ್ಲಿ ಲೇಟ್ ಕಟ್ ಮುಖ್ಯವಾಗಿ ತನ್ಮೂಲಕ ಇವಾಗ ಡೀಪ್ ತರ್ಮನ್ ಸಿಮಾರಕ್ಕೆಲ್ಲ ಕಣ್ಕೊಳ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ನಾಗೇಶ್ ಬೌಂಡ್ರಿ ಪಡ್ಕೊಂಡ್ರು. ತಂಡದ ಮತ್ತೆ 2 ನಿಮಿಷದ ಪೂರೈಕೆಯನ್ನು ಮಾಡ್ತಾ ಇದೆ. 24 ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ ಸಿದ್ಧಾರ್ಥ್ ಕ್ರಿಕೆಟರ್ಸ್. 3ನೇ ಓವರ್ ಚಾಲ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ಬದಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಓಟವನ್ನು ದಾಖಲಿಸ್ತಾ ಇಲ್ಲ. ತನ್ಮೂಲಕ ಮತ್ತೆ ನಾಟ್ ಬಾಲ್. ಒಂದು ಹಂತದಲ್ಲಿ ಗೆಲ್ಲಲೇಬೇಕಾಗಿರ್ತಕ್ಕಂಥ ಪಂದ್ಯದಲ್ಲಿ ಬಹಳ ಉತ್ತಮ ರೀತಿಯ ಒಂದು ಹೋರಾಟವನ್ನ ಸಿದ್ಧಾರ್ಥ್ ಕ್ರೀಡರ್ಸ್ ಆಟಗಾರರು ಮಾಡ್ತಾ ಇದ್ರು ಕೂಡ ಆ ಹೋರಾಟಕ್ಕೆ ಪ್ರತಿ ಹೋರಾಟವನ್ನ ತೋರ್ತಾ ಇರ್ತಕ್ಕಂಥವ್ರು ರಾಯಲ್ ಚಾಲೆಂಜರ್ಸ್. ಬಹಳ ಉತ್ತಮ ರೀತಿಯ ಗುಡ್ ಲೈನ್ ಡೆಲಿವರಿ. ಡೀಪ್ ಪಾಯಿಂಟ್ 20 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತನ್ಮೂಲಕ 21ಕ್ಕೆ ತಲುಪ್ತಾ ಇದೆ. 3ನೇ ಓವರ್ನ ಕೊನೆ ಒಂದು ಎಸೆತ. ಬಹಳಷ್ಟು ಗಣ್ಯ ಅತಿಥಿಗಳ ಒಂದು ಸಂಪೂರ್ಣ ಸಹಕಾರ ಬೆಂಬಲದೊಂದಿಗೆ ಸಾಗ್ತಾ ಇರತಕ್ಕಂಥ ಒಂದು ಕ್ರಿಕೆಟ್ ಪಂದ್ಯಕೂಟ ಇದು. ಭಗೀರಥ ಪ್ರೀಮಿಯರ್ ಲೀಗ್ ಅನ್ನುವಂಥ ರೂಪದನ್ನ ಭಗೀರಥ ಯುವ ಸೇನೆ ಸಂಸ್ಥೆ ಆಯೋಜನೆ ಮಾಡ್ತಾ ಇದೆ. 4ನೇ ಬಾರಿಗೆ ಒಂದು ಕಾರ್ಯಕ್ರಮವನ್ನ ಹಗಲಿನ ಪಂದ್ಯಾಟವಾಗಿ ಆಯೋಜನೆ ಮಾಡಿದಂತ ಸಂಸ್ಥೆ, ಸಂಯೋಜನೆ ಮಾಡಿದಂತ ಸಂಘಟಕರು. ಬಹಳ ಸುತ್ತಮರಿತಾಗಿರ್ತಕ್ಕಂಥ ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್. ಬಾರಿ ಸ್ಟೆಪ್ ಔಟ್ ಮಾಡಿಕೊಂಡು ಡೀಪ್ ಕವರ್ ಸೀಮಾರಿಕೆ ಭಾಗದಲ್ಲಿ 1 ಬೌನ್ಸ್ ಬೌಂಡ್ರಿ. ಮೊದಲೇ ತಿಳಿಸಿದಾಗ ಅತಿ ಹೆಚ್ಚು ಚೆಂಡನ್ನ ಕಾರ್ತಿಕ್ ಕೊನೆ ಹಂತವರೆಗೆ ನಿಂತು ಎದುರಿಸಿದ್ರೆ ಅದು ಸಿದ್ಧಾರ್ಥ್ ಕ್ರೀಡರ್ಸ್ ತಂಡಕ್ಕೆ ಪ್ಲಸ್ ಆಗುತ್ತೆ. ಅದೇ ಕಾರ್ತಿಕ್ ಹೆಚ್ಚಾಗಿ ನಾನ್ ಸ್ಟ್ರೈಕ್ ಅಲ್ಲಿ ಉಳಿಸುವಂತ ಪ್ರಯತ್ನವನ್ನು ರಾಯಲ್ ಚಾಲೆಂಜರ್ಸ್ ಆಟಗಾರರು ಮಾಡಿದ್ರೆ ಖಂಡಿತವಾಗ್ಲೂ ಈ ಪಂದ್ಯಾವಳಿಯಲ್ಲಿ ಸೆಕೆಂಡ್ ಗೆಲುವನ್ನ ತಮ್ಮದಾಗಿಸುವಂತ ಅವಕಾಶ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಕೂಡ ಇದೆ. ಒಂದೆಡೆ ಸೆಟ್ ಬ್ಯಾಟ್ಸ್ಮನ್ ಕಾರ್ತಿಕ್ 6 ಚೆಂಡುಗಳ ಮುಂದೆ 13 ಓಟವನ್ನು ದಾಖಲಿಸಿದ್ರೆ, ಮತ್ತೊಂದೆಡೆ ಯುವ ಆಟಗಾರ 4 ಎಸೆಗಳ ಮುಂದೆ 5 ಓಟವನ್ನು ದಾಖಲಿಸಿದ್ರು. ತಂಡದ ಒಟ್ಟು ಮತ್ತೆ 25 ಖಾಲಿ ಶತಕದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ ಸಿದ್ಧಾರ್ಥ್ ಕ್ರಿಕೆಟರ್ಸ್. 3 ಓವರ್ಗಳ ಮುಕ್ತಾಯಕ್ಕೆ 2 ಪ್ರಮುಖ ವಿಕೆಟ್ಗಳ ನಷ್ಟಕ್ಕೆ 25 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ. ಈ ಹಂತದಲ್ಲಿ ಅಶ್ವಿನ್
ವಿಕೆಟ್ ಟೇಕಿಂಗ್ ಬೌಲರ್. ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತ, ಸ್ವಲ್ಪ ಮಟ್ಟಿಗೆ ಶಫಲ್ ಆಗಿ ಆಡಬಲ್ಲಂತ ಪ್ರಯತ್ನವನ್ನ ಮಾಡಿದ್ರು. ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ ನಾಗೇಶ್ ಅವರು. ತನ್ನ ಮೊತ್ತ 20. ಮತ್ತೆ ಅಶ್ವಿನ್ ತೀರಾ ಸ್ಲಾಟ್ ನಲ್ಲಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಬಹಳಷ್ಟು ಓಡಾಡ್ತಾ ಲಾಂಗ್ ಆನ್ ಸೀಮರ್ ರೇಖೆ ಹೊರಭಾಗವನ್ನು ಕಂಡುಕೊಳ್ತಾ ಇದೆ. ಕಾರ್ತಿಕ್ ಮುಖಲವಾಗಿ ಸಿಕ್ಸರ್. ಏಕಾಂಗಿ ಹೋರಾಟ ನಡೀತಾ ಇದೆ, ಏಕಪಕ್ಷೀಯವಾಗಿ ಹೋರಾಟವನ್ನು ನಡೀತಾ ಇದ್ದಾರೆ ಇಲ್ಲಿ ಸಿದ್ಧಾರ್ಥ್ ಕ್ರಿಕೆಟರ್ಸಿನ. ಕಾರ್ತಿಕ್ 7 ಎಸೆತ 19 ಓಟ, 1 ಬೌಂಡ್ರಿ, 2 ಸಿಕ್ಸರ್ ಈ ವ್ಯಕ್ತಿ ಇನ್ನಿಂಗ್ಸ್ ನಲ್ಲಿ ಬರ್ತಾ ಇದೆ. ಇತ ನಡುವೆ ಮತ್ತೊಂದು ಭರ್ಜರಿ ಹೊಡೆತ, ತನ್ಮೂಲಕ ಸೆಕೆಂಡ್ ಸಿಕ್ಸರ್ ಈ ಓವರ್ ನಲ್ಲಿ ಕಾರ್ತಿಕ್ ದಾಖಲಿಸಿದ್ರು. ಮೊದಲೇ ತಿಳಿಸಿದ ಹಾಗೆ ಸಿದ್ಧಾರ್ಥ್ ಕ್ರೀಡರ್ಸಿನ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತ ಎಲ್ಲ ಸಾಮರ್ಥ್ಯವನ್ನು ಹೊಂದಿದಂತ ಕಾರ್ತಿಕ್ ಇರುವಷ್ಟು ಕಾಲ ಅದು ಸಿದ್ಧಾರ್ಥ್ ಕ್ರೀಡರ್ಸ್ ತಂಡಕ್ಕೆ ಪ್ಲಸ್ ಪಾಯಿಂಟ್, ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಮೈನಸ್ ಕೂಡ. ಈ ಕಾರ್ತಿಕ್ ವಿಕೆಟ್ಸ್ ಅನ್ನು ಉರುಳಿಸಿದ್ರೆ ಅದು ರಾಯಲ್ ಚಾಲೆಂಜರ್ಸ್ಗೆ ಪ್ಲಸ್ ಆಗುತ್ತೆ. ಮತ್ತ ಅಶ್ವಿನ್ ಟು ಕಾರ್ತಿಕ್. ಸ್ವಲ್ಪ ಮಟ್ಟಿಗೆ ರೇಸಿಂಗ್ ಡೆಲಿವರಿ ಪುಲ್ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಮಿಡ್ ವಿಕೆಟ್ ವಿಭಾಗದಲ್ಲಿ ಕೇವಲ ಒಂಟಿ ಓಟಗಳು ಎಷ್ಟು ಅವಕಾಶವನ್ನು ಮಾಡಿಕೊಟ್ರು. ಆ ಒಂಟಿ ಓಟದ ಸೇರ್ಪಡೆ ಮುಖೇನವಾಗಿ ತನ್ನ ಮೊತ್ತ 39ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಯಾರ್ಕರ್ ಮಾಡಬಲ್ಲಂತ ಪ್ರಯತ್ನ, ಸುಲಭ ಕ್ಯಾಚ್ ಅವಕಾಶವನ್ನ ಕೈ ಚೆಲ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾಗೇಶ್ಗೆ ಜೀವದಾನ, ತಂಡಕ್ಕೆ ಒಂದು ಓಟದ ಸೇರ್ಪಡೆಯೂ ಕೂಡ. ತಂಡದ ಮೊತ್ತ ಇವಾಗ 40. 4ನೇ ದಶಕದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ ಸಿದ್ಧಾರ್ಥ್ ಕ್ರಿಕೆಟರ್ಸ್. ಒಂದು ಹಂತದಲ್ಲಿ ಒಂದು ಪಂದ್ಯಾವಳಿಯಲ್ಲಿ ಮೊದಲ ಪಂದ್ಯವನ್ನ ಮೊದಲ ಹಂತದಲ್ಲಿ ದಾಂಡಿಗತ್ತನ್ನು ಮಾಡೋದ್ರ ಮುಖಾಂತರವಾಗಿ ಗೆಲುವನ್ನು ಕಂಡುಕೊಂಡಿದ್ದ ರಾಯಲ್ ಚಾಲೆಂಜರ್ಸ್ ಇಲ್ಲಿ 2ನೇ ಪಂದ್ಯದಲ್ಲಿ ಚೇಸಿಂಗ್ ಮಾಡುವಂತ ಅವಕಾಶವನ್ನು ಪಡ್ಕೊಳ್ತಾ ಇದ್ದಾರೆ. ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ 41 ಓಟವನ್ನ ದಾಖಲಿಸ್ತಾ ಇರತಕ್ಕಂತ ಸಿದ್ಧಾರ್ಥ್ ಕ್ರಿಕೆಟರ್ಸ್ ಇನ್ನುಳಿದ 6 ಎಸೆತ 10 ಓಟಗಳಿಗೆ ಅವಕಾಶಗಳನ್ನ ಮಾಡಿಕೊಡ್ತಾರೆ. ಕಾದ್ ನೋಡಬೇಕಾಗಿದೆ. ಅಂತಿಮ ಓವರ್ ನಲ್ಲಿ ಯಾವ ಬೌಲರ್ನ ಕಣಕ್ಕಿಳಿಸ್ತಾ ನೋಡಬೇಕಾಗಿದೆ. ಫಿಲ್ ಸೆಟ್ ಮಾಡ್ಕೊಳ್ಳಿ ದಯವಿಟ್ಟು. ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. ಬಿಸಿಲಿನ ತಾಪ ಹೆಚ್ಚಿದೆ, ಹೌದು, ನೀರಿನ ಅವಶ್ಯಕತೆ ದೇಹಕ್ಕೆ ಇರುತ್ತೆ. ಅದರ ಜೊತೆಯಲ್ಲೇ ಸ್ವಲ್ಪ ಮಟ್ಟಿಗೆ ಇರುವಷ್ಟು ಸಮಯವನ್ನಾದರೂ ಉಳಿಸಿಕೊಡುವ ಅನ್ನುವಂಥ ಒಂದು ಮನೋನಿಟ್ಟಿನಲ್ಲಾದರೂ ನೀವುಗಳು ಪಂದ್ಯವನ್ನು ಆಡಬೇಕಾಗತ್ತೆ. ನಾವು ಮೊದಲೇ ತಿಳಿಸಿದಾಗ ಇವತ್ತು ಶೆಡ್ಯೂಲ್ನಲ್ಲಿ ಇರುವಂಥ ಒಂದು ಬಹಳಷ್ಟು ಪಂದ್ಯಗಳು ಅದನ್ನು ಇವತ್ತೇ ಮುಗಿಸಬೇಕಾದಂಥ ಒಂದು ಒತ್ತಡ ನಮ್ಮ ಆಯೋಜಕರ ಮೇಲಿದೆ. ಹಾಗಾಗಿ ಆಟಗಾರರು ನಮಗೆ ಸಹಕಾರವನ್ನು ಕೊಡಲೇಬೇಕಾಗುತ್ತೆ. ರಾಯಲ್ ಚಾಲೆಂಜರ್ಸ್ ಆಟಗಾರ ಗಮನಕ್ಕೆ ಶೀಘ್ರಗತಿಯಲ್ಲಿ ಓವರ್ನ ಮುಗಿಸಿಕೊಡಿ ದಯವಿಟ್ಟು. ಲಾಸ್ಟ್ ಓವರ್ ಪ್ರತಾಪ್.
ಅಂತಿಮ ಓವರ್ ನ ಮೊದಲ ಎಸೆತ ತನ್ಮೂಲಕ ವಿಕೆಟ್ ಕೀಪರ್ ಮಿಸ್ ಮಾಡಿದ್ರು. ತೀರಾ ಶಫಲ್ ಆಗಿ ಆಡುವಂತ ಪ್ರಯತ್ನವನ್ನ ಕಾರ್ತಿಕ್ ಮಾಡಿದ್ರು ಕೂಡ ಅಲ್ಲಿ ಬೈ ರೂಪದಲ್ಲಿ ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಡ್ಕೊಳ್ತಾ ಇದೆ. ತನ್ಮೂಲಕ ಇವಾಗ 42ಕ್ಕೆ ತಲುಪ್ತಾ ಇದೆ. 5 ಎಸೆತ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ. ಆದಷ್ಟು ಓಟಗಳನ್ನು ಇವಾಗ ನಾಗೇಶ್ ಮತ್ತು ಕಾರ್ತಿಕ್ ದಾಖಲಿಸ್ತಾರೆ, ಕಾದು ನೋಡ್ಬೇಕಾಗಿದೆ. ಬೀಸುವಂತಹ ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ತನ್ಮೂಲಕ ಟೋಯರ್ಸ್ ಮುಖೇನವಾಗಿ ಕೇವಲ ಒಂಟಿ ಓಟಗಳಿಗೆ ಅಷ್ಟೇ ಶಾರ್ಟ್ ಟರ್ನ್ ಭಾಗದಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಆ ಒಂಟಿ ಓಟದ ಸೇರ್ಪಡೆ ಮುಖೇನವಾಗಿ ತಂಡ ಮತ್ತೆ 43. ಅಂತಿಮ 4 ಎಸೆತ ಬಾಕಿ ಉಳಿತಾ ಇದೆ. 11 ಎಸೆತಗಳ ಮುಂದೆ ವೈಯಕ್ತಿಕ 27 ಓಟವನ್ನ ಕೆಲೆ ಹಾಕಿರ್ತಕ್ಕಂಥ ಸಿದ್ಧಾರ್ಥ್ ಕ್ರಿಕೆಟರ್ಸಿನ ಆಪತ್ಕಾಲದ ಬಂಟ. ಇನ್ನು ಉಳಿದ 4 ಎಸೆತಗಳ ಮುಂದೆ ಅದು ಸೋಟವನ್ನ ಕಲೆ ಹಾಕ್ತಾ ನೋಡಬೇಕಾಗಿದೆ. ಮತ್ತೆ ಸ್ವೀಪ್ ಮಾಡಬಲ್ಲಂತ ಪ್ರಯತ್ನ, ತನ್ಮೂಲಕ ಡಾಟ್ ಬಾಲ್. ಕೊನೆಯ 3 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಅದೆಸೋಟವನ್ನು ದಾಖಲಿಸ್ತಾರೆ. ರಾಯಲ್ ಚಾಲೆಂಜರ್ಸ್ ಆಟಗಾರರಿಗೆ ದರ್ಶನ ಟಾರ್ಗೆಟ್ ಅನ್ನ ಸಿದ್ಧಾರ್ಥ್ ಕ್ರಿಕೆಟರ್ಸ್ ಆಟಗಾರ ನೀಡ್ತಾ ನೋಡಬೇಕಾಗಿದೆ. ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ. ಮತ್ತೆ ಓಟಗಳಿಗೆ ಪ್ರತಾಪ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ ರಾಯಲ್ ಚಾಲೆಂಜರ್ಸ್ ಆಟಗಾರರು. ಅಂತಿಮ 2 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಅದ್ಯಾವ ರೀತಿಯ ಒಂದು ಎಸೆತಗಾರಿಕೆಯನ್ನು ಪ್ರತಾಪ್ ಮತ್ತೆ ಮುಂದುವರಿಸ್ತಾ ನೋಡಬೇಕಾಗಿದೆ. ಈವರೆಗೆ ಸಮಸ್ಯೆಯನ್ನು ಹೊಡೆಯುವಂತ ಕಾರ್ತಿಕ್ ಲಾಸ್ಟ್ ಓವರ್ ಅಲ್ಲಿ ಓಟವನ್ನು ದಾಖಲಿಸ್ತಾ ಇಲ್ಲ. 5ನೇ ಬಾರಿಗೆ ಎಸೆದ ಚೆಂಡು, ಸುರಕ್ಷಿತ ಗ್ಯಾಪ್ ಶಾಟ್, ತನ್ಮೂಲಕ ಡೀಪ್ ಬ್ಯಾಕ್ವರ್ಡ್ ಪಂಚ್ ಸೀಮಾರಿಕೆಲ್ಲ ಕಂಡುಕೊಳ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ತಂಡದ ಮೊತ್ತ 47. ಸಿದ್ಧಾರ್ಥ್ ಕ್ರಿಕೆಟರ್ಸ್ ಇವಾಗ 47 ಓಟವನ್ನು ದಾಖಲಿಸಿದ್ರು. ಕಾರ್ತಿಕ್ ವಾಕ್ಯ ಮೊತ್ತ 31ಕ್ಕೆ ತಲುಪ್ತಾ ಇದೆ. 3 ಸಿಕ್ಸರ್ ಮತ್ತು 2 ಬೌಂಡ್ರಿ ಸಮೇತವಾಗಿ ಕೊನೆಯ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಅದ್ಯಾವ ರೀತಿಯ ಒಂದು ದಾಳಿಯನ್ನ ಸಂಘಟಿಸ್ತಾರೆ, ಕಾದು ನೋಡಬೇಕಾಗಿದೆ. ಅಂತಿಮ ಎಸೆತ ಮತ್ತೆ ಡಾಟ್ ಬಾಲ್. ಪಂದ್ಯ ಮುಕ್ತಾಯ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ 47 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಸಿದ್ಧಾರ್ಥ್ ಕ್ರಿಕೆಟರ್ಸ್ 48ರ ಟಾರ್ಗೆಟ್ ಸಂಖ್ಯೆಯಲ್ಲಿ ರಾಯಲ್ ಚಾಲೆಂಜರ್ಸ್ ಆಟಗಾರರಿಗೆ ಕೊಡ್ತಾ ಇದ್ದಾರೆ. ಅದ್ಯಾವ ರೀತಿಯಾಗಿ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ರಾಯಲ್ ಚಾಲೆಂಜರ್ಸ್ ಆಟಗಾರರು ಚೇಸ್ ಮಾಡ್ತಾರೆ, ಕಾದು ನೋಡಬೇಕಾಗಿದೆ. ಮೊದಲ ಇನ್ನಿಂಗ್ಸ್ ಮುಗಿತಾ ಇದೆ. 2ನೇ ಇನ್ನಿಂಗ್ಸ್ ಇವಾಗ ಆರಂಭವನ್ನು ಕೂಡ ಪಡ್ಕೊಳ್ಬೇಕಾಗಿದೆ. ಸಿದ್ಧಾರ್ಥ್ ಕ್ರಿಕೆಟರ್ಸಿನ ಆಟಗಾರ ಇಮಿಡಿಯೇಟ್ಲಿ ಕ್ಷೇತ್ರ ರಕ್ಷಣೆ ಬರ್ಬೇಕು ಸರ್. ಸಿದ್ಧಾರ್ಥ್ ಕ್ರಿಕೆಟರ್ಸಿನ ಆಟಗಾರ ಇಮಿಡಿಯೇಟ್ಲಿ ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ ಬಂದು. ರಾಯಲ್ ಚಾಲೆಂಜರ್ಸಿನ ಓಪನರ್ಸ್ ಕೂಡ ಇಮಿಡಿಯೇಟ್ಲಿ ಬಂದು ಆರಂಭಿಕ ಆಟಗಾರನ ಕಣಕ್ಕಿಳಿಸಿ ಇರೋದಕ್ಕೆ ಕೇಳಿಕೊಳ್ತಾ ಇದ್ದಾವೆ. ಸಿದ್ಧಾರ್ಥ್ ಕ್ರೀಡಾಸ್ ಆಟಗಾರ ಬನ್ನಿ, ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ ಸರ್ ದಯವಿಟ್ಟು. ರಾಯಲ್ ಚಾಲೆಂಜರ್ಸ್ ಓಪನರ್ಸ್ ಕೂಡ ಇಮಿಡಿಯೇಟ್ಲಿ ಕಣಕ್ಕಿಳಿರಿ.
ಸರ್ ಸಿದ್ಧಾರ್ಥ್ ಕ್ರೀಡಸ್ ಬನ್ನಿ, ಇಮಿಡಿಯೇಟ್ಲಿ ಫಿಲ್ ಸೆಟ್ ಮಾಡ್ಕೊಳ್ಳಿ. ರಾಯಲ್ ಚಾಲೆಂಜರ್ಸಿನ ಓಪನರ್ಸ್ ನೀವು ಕೂಡ ಅಷ್ಟೇ ಇಮಿಡಿಯೇಟ್ಲಿ ಗ್ರೌಂಡಿಗಿಳಿಯಿರಿ. 48 ಟಾರ್ಗೆಟ್ ಸಂಖ್ಯೆ ಇದೆ ನೋಡಿ. ಆ 48 ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗುತ್ತೆ ರಾಯಲ್ ಚಾಲೆಂಜರ್ಸ್ ಟೀಮ್ ಅವರು. ಇಮಿಡಿಯೇಟ್ಲಿ ಬರಬೇಕಾಗುತ್ತೆ ಓಪನಿಂಗ್ ಬ್ಯಾಟ್ಸ್ಮನ್ಸ್. ಸಿದ್ಧಾರ್ಥ್ ಕ್ರೀಡಸ್ ಬೇಗ ಫಿಲ್ ಸೆಟ್ ಮಾಡ್ಕೊಳ್ಳಿ ಸರ್. ನೋಡಿ, ದಯವಿಟ್ಟು ನಾವು ಪದೇ ಪದೇ ಯಾಕೆ ಹೇಳ್ತೀವಿ ಅಂತಂದ್ರೆ, ಇವತ್ತು ಶೆಡ್ಯೂಲ್ ಅಲ್ಲಿ 12 ಮ್ಯಾಚ್ ಇದೆ. ಇದು ಮ್ಯಾಚ್ ನಂಬರ್ 6 ಆಗ್ತಾ ಇರೋದು. ಇನ್ನು ಕೂಡ 6 ಪಂದ್ಯ ಇದೆ. ದಯವಿಟ್ಟು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಗೊತ್ತು ರೆಸ್ಟ್ ಬೇಕು, ಬಿಸಿಲು ತಾಪ ತುಂಬಾನೇ ಇದೆ, ಟೈಮ್ ಕೊಡಬೇಕಾಗುತ್ತೆ ನಿಮಗೆ ಅಂತೇಳಿ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆಯಿಂದ ಟೈಮ್ ಇಲ್ಲ. ಇನ್ನು ಕೂಡ ತುಂಬಾ ಮ್ಯಾಚ್ಗಳು ನಡಿಬೇಕು ಅಂತಂದ್ರೆ ನಾಳೆ ಆಡುವಂತ ಟೀಮ್ಗಳಿಗೆ ಕೂಡ ಕಷ್ಟ ಆಗುತ್ತೆ. ಅಂಡ್ ಭಾನುವಾರ ಕೂಡ ಅಷ್ಟೇ. ಬಟ್ ಆರ್ಗನೈಸರ್ ತೀರ್ಮಾನ ಏನಪ್ಪ ಅಂತಂದ್ರೆ, ಎಲ್ಲೋ ಒಂದ್ ಕಡೆಯಿಂದ ಲೇಟ್ ಆದ್ರೆ ಖಂಡಿತ ನಾವು ಓವರ್ ಕಮ್ಮಿ ಮಾಡ್ತೀವಿ ಅಂತೇಳಿ. ಬಟ್ ಅದು ಆಗದೆ ಇರಲಿ ಅನ್ನುವಂಥ ಒಂದು ಆಶಯ, ಒಂದು ಪ್ರಯತ್ನ, ಒಂದು ಪ್ರಾರ್ಥನೆ ನಮ್ಮದು. ಹಾಗಾಗಿ ದಯವಿಟ್ಟು ಆಡುವಂಥವ್ರು ನೀವುಗಳು ಸಪೋರ್ಟ್ ಮಾಡಿದ್ರೆ ಖಂಡಿತ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಪಂದ್ಯಾರಂಭವನ್ನು ಕಂಡುಕೊಳ್ತಾ ಇದೆ. 48ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ದಾಮೋದರ್ ಮತ್ತು ಅಶ್ವಿನ್ ಆರಂಭಿಕ ಆಟಗಾರರು ಈ ಕಣಕ್ಕೆ ಇಳಿತಾ ಇದ್ದಾರೆ. ಮೊದಲ ಓವರ್ನಲ್ಲಿ ಶರತ್, ಸಿದ್ಧಾರ್ಥ್ ಕ್ರೀಡಸ್ನ ಟ್ರಂಪ್ ಕಾರ್ಡ್ ಬೌಲರ್. ಮೊದಲ ಎಸೆತ ಸ್ವಿಚ್ ಮಾಡಬಲ್ಲಂತ ಪ್ರಯತ್ನವನ್ನು ದಾಮೋದರ್ ಮಾಡಿದ್ರು. ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಸುತ್ತಮುತ್ತಗಿರ್ತಕ್ಕಂಥ ಹೊಡೆತ, ತನ್ಮೂಲಕ ಮಿಡ್ ವಿಕೆಟ್ ಸೀಮಾಲಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಚೆಂಡು ಸಿಕ್ಸರ್. ದಾಮೋದಾಂಡುವಿನ ಮುಖಾಂತರವಾಗಿ ಚುಮ್ಮಿದಂತ ಮೊದಲ ಸಿಕ್ಸರ್. ರಾಯಲ್ ಚಾಲೆಂಜರ್ಸ್ ಖಾತಾ ಆರಂಭವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 6ಕ್ಕೆ ತಲುಪ್ತಾ ಇದೆ. 6 ಫಾರ್ ನೋ ಲಾಸ್. ಇನ್ನು 28 ಎಸೆತ, 42ರ ಅವಶ್ಯಕತೆ. ಆರಂಭಿಕ ಓವರ್ಗಳಲ್ಲಿ ಇಡೀ ಪಂದ್ಯದ ಚಿತ್ರಣವನ್ನು ಬದಲಿಸಬಲ್ಲಂತ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ದಾಮೋದರ್ ಮತ್ತು ಅಶ್ವಿನ್ ಶೀಘ್ರಗತಿಯಲ್ಲಿ ಪಂದ್ಯವನ್ನು ಮುಗಿಸಿಕೊಂಡು ಆಯೋಜಕರಿಗೆ ಒಂದಷ್ಟು ಸಮಯವನ್ನು ಕೂಡ ಉಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ತಂಡ. ಮತ್ತೆ ಸಿದ್ಧಾರ್ಥ್ ಕ್ರೀಡಸ್ಸಿನ ಟ್ರಂಪ್ ಕಾರ್ಡ್ ಬೌಲರ್ ಶರತ್. ಸ್ಲಾಟ್ ನಲ್ಲಿ ಬೀಳ್ತಾ ಇದೆ. ಬ್ಯಾಕ್ ಫುಟ್ ಮುಖೇನವಾಗಿ ಆಡುವಂತ ಒಂದು ಪ್ರಯತ್ನವನ್ನ ದಾಮು ಮಾಡಿದ್ರು ಡೀಪ್ ಕವರ್ಸ್ ಭಾಗದಲ್ಲಿ. ತನ್ಮೂಲಕ 2 ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅವಳಿ ಓಟದ ಸೇರ್ಪಡೆ ಮುಖೇನವಾಗಿ ತಂಡ ಮೊತ್ತ 8ಕ್ಕೆ ತಲುಪ್ತಾ ಇದೆ. 8 ಫಾರ್ ನೋ ಲಾಸ್. ಇನ್ನು 40ರ ಅವಶ್ಯಕತೆ, 26 ಎಸೆತಗಳ ಮುಂದೆ.
ಬಹಳ ಸುತ್ತಮುತ್ತಾಗಿರ್ತಕ್ಕಂಥ ಹೊಡೆತ ತನ್ಮೂಲಕ ಸ್ಕ್ವೇರ್ ಲಾಕ್ ಸೀಮಾನ ಕ್ಯಾಚಿನಲ್ಲಿ 1 ಬೌನ್ಸ್ ಬೌಂಡ್ರಿ 4 ಹೊಡೆದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 12 ಫಾರ್ ನೋ ಲಾಸ್. ಮೊದಲೇ ತಿಳಿಸಿದ ಹಾಗೆ ಪಂದ್ಯವನ್ನು ಒಂದಷ್ಟು ಶೀಘ್ರಗತಿಯಲ್ಲಿ ಮುಗಿಸುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ದಾಮು ಮತ್ತು ಅಶ್ವಿನ್. ಮೊದಲ ಓವರಲ್ಲಿ 5 ಎಸೆತಗಳ ಮುಕ್ತಾಯಕ್ಕೆ 12 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ತಂಡ ಈ ಓವರ್ನ ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಪವರ್ ಪ್ಲೇ ಓವರ್ ನಲ್ಲಿ ಅದಷ್ಟು ಓಟವನ್ನು ದಾಖಲಿಸ್ತಾರೆ, ಕಾದು ನೋಡಬೇಕಾಗಿದೆ. ಅಂತಿಮ ಚೆಂಡಿನಲ್ಲಿ ಕೂಡ ರಿವರ್ಸ್ ಶಾಟ್ ಮಾಡಬಲ್ಲಂತ ಪ್ರಯತ್ನವನ್ನು ದಾಮೋದರ ಮಾಡಿದ್ರು. ಓಟಗಳಿಗೆ ಶರತ್ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಓವರ್ ಕೂಡ ಸಮಾಪ್ತಿಯಲ್ಲ ಕಾಣ್ತಾ ಇದೆ. 24 ಎಸೆತಗಳ ಮುಂದೆ ಇನ್ನೂ ಕೂಡ 36 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯ ಪಂದ್ಯ. ಸಿದ್ಧಾರ್ಥ್ ಕ್ರೀಡಾಸ್ಥಿಯಲ್ಲಿ ಗೆಲ್ಲಲೇಬೇಕಾಗಿರ್ತಕ್ಕಂಥ ಪಂದ್ಯದಲ್ಲಿ ಬಹುಶಃ ಇನ್ನೂ ಕೂಡ ಪಂದ್ಯವನ್ನು ಗೆಲ್ಲುವಂತ ಅವಕಾಶ ಇದೆ. ಡಾಟ್ ಬಾಲ್ ಸಮೇತ ಸರ್ ಪದೇ ಪದೇ ಗ್ರೌಂಡ್ ಒಳಗೆ ಬರಬೇಡಿ ಸರ್. ಅಂಪೈರ್ಸ್, ನಾನು ಮೊದಲೇ ಹೇಳಿದ್ದೀನಿ, ನೀವು ಮಾತಾಡದ ಕೂತ್ರೆ ಖಂಡಿತವಾಗಲೂ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಪ್ರತಿ ಓವರ್ ಬೈ ಓವರ್. ಸರ್ ಸಿದ್ಧಾರ್ಥ್ ಕ್ರೀಡಾಸ್ ಅವ್ರು ಗಮನಿಸಿ ನೋಡಿ, ಬಿಸಿಲಿದೆ, 3 ಓವರ್ಗೆ ಒಮ್ಮೆ ಬೇಕಾದ್ರೆ ಡ್ರಿಂಕ್ಸ್ ಬೇಕು ಕೊಡ್ತೀವಿ. ಇನ್ನು ಡ್ರಿಂಕ್ಸ್ ಬೇಕಿಲ್ಲ ಅಂಪೈರ್ಸ್, ಇನ್ನು ಡ್ರಿಂಕ್ಸ್ ಬೇಕು ಕೊಡಬೇಡಿ. ಆರ್ಗನೈಸರ್ ಹೇಳ್ತಾ ಇದ್ದಾರೆ, ಮುಗೀತು. ಇನ್ನು ಬಂದರೆ 5 ರನ್ ಪೆನಾಲ್ಟಿ ಮೈನಸ್ ಆಗುತ್ತೆ ನೋಡಿ ನಿಮ್ಮ ಅಕೌಂಟಿಂದ. ಇವಾಗ ಏನು ನೀವು 47 ಇಂದ 48 ಟಾರ್ಗೆಟ್ ಅಂತ ಕೊಟ್ಟಿದ್ದೀರೋ ಅದರಲ್ಲಿ ಇನ್ನೂ 5 ರನ್ಸ್ ಕಮ್ಮಿ ಮಾಡ್ತೀವಿ ನಾವು. 13ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ ರಾಯಲ್ ಚಾಲೆಂಜರ್ಸ್. ಮತ್ತೆ ನಿತಿನ್ ಟು ಮಲ್ಲೇಶ್. ಬ್ಲಾಕ್ ಬಾಲ್ ಆಗಿ ಬೀಳ್ತಾ ಇದೆ. ತಟ್ಟಿಮುಟ್ಟಿ ಒಂದು ಓಟವನ್ನು ದಾಖಲಿಸಿದ್ರು. ಆ ಒಂಟಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡ ಮೊತ್ತ 14ಕ್ಕೆ ತಲುಪ್ತಾ ಇದೆ. ಕೊನೆ 21 ಎಸೆತಗಳ ಮುಂದೆ ಇನ್ನೂ ಕೂಡ 34 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ. ಒಂದು ಹಂತದಲ್ಲಿ ದಾಮೋದರ್ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು ಕೂಡ ಸೀನಾ ಮತ್ತು ಮಲ್ಲೇಶ್ ಈ 2 ಆಟಗಾರರು
ತಂಡವನ್ನು ಗೆಲುವಿನ ದಡ ಸೇರಿಸಬಲ್ಲಂತ ಸಾಮರ್ಥ್ಯವನ್ನು ಹೊಂದಿದಂತ ಆಟಗಾರರೇ. ನಡುವೆ ವೈಟ್ ಬಾಲ್ ತೀರಾ ಹೊರಭಾಗದಲ್ಲಿ ಅದು ಹೋಗ್ತಾ ಇದೆ. ವೈಟ್ ಬಾಲ್ ಅನ್ನುವಂತ ಸೂಚನೆ ನಿರ್ಣಾಯಕ ರವಾನಿಸಿದ್ರು. ತನ್ಮೂಲಕ ಒಂದು ಹೊಡೆದ ಸೇರ್ಪಡೆ. ತಂಡದ ಮೊತ್ತ 15. ಸ್ಲೋವರ್ ಎಸೆತ ಸ್ಲಾಟ್ ನಲ್ಲಿ ಬೀಳ್ತಾ ಇದೆ. ಕ್ಯಾಚ್ ಇಟ್ ಕಾಲ್ ಇತ್ತು. ತನ್ಮೂಲಕ ಮಿಸ್ ಫೀಲ್ಡ್. 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ಈ ಅವಳಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 17. ಇನ್ನು 20 ಎಸೆತ. ಗೆಲುವಿಗಾಗಿ 31 ಓಟದ ಅವಶ್ಯಕತೆ ಇದೆ. ಬ್ಲಾಕ್ ಬಾಲ್ ಆಗಿ ಎಸೆಬಲ್ಲಂತ ಪ್ರಯತ್ನವನ್ನು ಮಾಡಿದ್ರು. ಸುರಕ್ಷಿತ ಗ್ಯಾಪ್ ಶಾಟ್. ತನ್ಮೂಲಕ ಲಾಂಗ್ ಆನ್. ಸೀಮಾನಕ್ಕೆ ಹೊರಭಾಗವನ್ನು ಕಂಡುಕೊಳ್ತಾ ಇದೆ. ಚೆಂಡು ಬೌಂಡ್ರಿ. 4 ಓಟದ ಸೇರ್ಪಡೆ. ಈ ಬೌಂಡ್ರಿ ಸಮೇತವಾಗಿ 21ಕ್ಕೆ ತಲುಪ್ತಾ ಇದೆ. ಇನ್ನುಳಿದ 19 ಎಸೆತಗಳ ಮುಂದೆ 27 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಮೊದಲ ಓವರ್ ಅಲ್ಲಿ ದಾಮೋದರ್ ಬಹಳಷ್ಟು ಬಿರುಸಿನ ಆಟವನ್ನು ಆಡಿದ್ರು. ಇವಾಗ ಅದೇ ರೀತಿಯ ಒಂದು ಆಟವನ್ನು ಅಶ್ವಿನ್ ಮತ್ತು ಮಲ್ಲೇಶ್ ಮುಂದುವರಿಸುವಂತ ಒಂದು ಸಾಧ್ಯತೆ ಕೂಡ ಇದೆ. 19ಕ್ಕೆ 27ರ ಅವಶ್ಯಕತೆ. ಒಂದೆಡೆ ಸಿದ್ಧಾರ್ಥ್ ಕ್ರೀಡಾಸ್, ಮತ್ತೊಂದೆಡೆ ರಾಯಲ್ ಚಾಲೆಂಜರ್ಸ್. ಈ ಭಾಗದ 2 ಪ್ರತಿಷ್ಠಿತ ತಂಡಗಳು ಸ್ಪರ್ಧಾಕಣದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದ್ಯಾವ ತಂಡ ವಿಜಯದ ಪತಾಕೆಯನ್ನು ಹಾರಿಸ್ತಾರೆ ನೋಡಬೇಕಾಗಿದೆ. ಪ್ರಸ್ತುತ ಈ ಸಮಯಕ್ಕೆ 2 ಓವರ್ಗಳ ಮುಕ್ತಾಯಕ್ಕೆ 21ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಂಡಂತ ರಾಯಲ್ ಚಾಲೆಂಜರ್ಸ್ ಉಳಿದ 18 ಎಸೆತಗಳ ಮುಂದೆ 27 ಓಟವನ್ನ ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ. ಸಿದ್ಧಾರ್ಥ್ ಕ್ರೀಡಾಸ್ ಗೆಲ್ಲಲೇಬೇಕಾಗಿರ್ತಕ್ಕಂಥ ಒಂದು ಪಂದ್ಯ. ಇಲ್ಲಿ ಇನ್ನೂ ಕೂಡ 2 ತಂಡಗಳಿಗೆ ಸಮಾನ ಅವಕಾಶಗಳಿದೆ. 50-50 ಚಾನ್ಸಸ್ ಇದೆ. ಅದ್ಯಾವ ತಂಡ ಪಂದ್ಯವನ್ನು ಗೆಲ್ತಾರೆ ಕಾದು ನೋಡಬೇಕಾಗಿದೆ. ಹದಿನೆಂಟು ಎಸೆತ 27 ಓಟದ ಅವಶ್ಯಕತೆ. ಅಲ್ಲಿ FCCಯ ನಾಯಕರು ಮತ್ತು ಸುಬೇದಾರ್ ಟೈಗರ್ಸಿನ ನಾಯಕರು ಬನ್ನಿ ಸರ್. ಸುಬೇದಾರ್ ಟೈಗರ್ಸ್ ನಾಯಕರು ಮತ್ತು FCCಯ ನಾಯಕರು ಬನ್ನಿ. ಕುಮಾರ್ ಎಸ್ಆರ್ ಭಾಗದಲ್ಲಿ ಮೊದಲ ಎಸೆತ. 1 ಓಟಿಗಳ ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ 22. 17 ಎಸೆತ 26 ಓಟದ ಅವಶ್ಯಕತೆ. 1 ಬೌಂಡ್ರಿ 1 ಸಿಕ್ಸರ್ ಬಂದ್ರೆ ಕೂಡ ಪಂದ್ಯದ ಚಿತ್ರಣವೇ ಬದಲಾಗುತ್ತೆ. 1ರಿಂದ 2 ವಿಕೆಟ್ ಉರುಳಿದ್ರೆ ಪಂದ್ಯದ ಗತಿ ಬದಲಾಗುತ್ತೆ. ವೈಡ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ 1 ಹೊಡೆದ ಸೇರ್ಪಡೆ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ಆ ವೈಡ್ ಬಾಲ್ ಆಗಿ ಪ್ಲೇಯರ್ ರಿವ್ಯೂ ತೆಗೆದುಕೊಳ್ತಾ ಇದ್ದಾರೆ ಸಿದ್ಧಾರ್ಥ್ ಕ್ರೀಡಾಸಿನ ಆಟಗಾರರು. ಕಾದಿ ನೋಡಬೇಕಾಗಿದೆ ಅಂಪೈರ್ಸ್ ಅದ್ಯಾವ ರೀತಿಯ ಒಂದು ತೀರ್ಪನ್ನು ರವಾನಿಸ್ತಾರೆ ಅನ್ನೋದಾಗಿ. ವೈಡ್ ಬಾಲ್ ಅಂತ ಸೂಚನೆ ಬರ್ತಾ ಇದೆ ಅಂಪೈರ್ಸ್ ಇಂದ. ಎಕ್ಸ್ಟ್ರಾ 1 ಹೊಡೆದ ಸೇರ್ಪಡೆ ಆ ನಿಟ್ಟಿನಲ್ಲಿ ಸಿದ್ಧಾರ್ಥ್ ಕ್ರೀಡಾಸ್ ಇಲ್ಲಿ ರಿವ್ಯೂ ಅನ್ನು ಕಳ್ಕೊಳ್ತಾ ಇದ್ದಾರೆ.
ಪಂದ್ಯವನ್ನು ಉಳಿಸಿಕೊಳ್ಳಬಲ್ಲಂತ ಎಲ್ಲಾ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ಧಾರ್ಥ್ ಕ್ರೀಡಾಸಿನ ಬೌಲರ್ಸ್ಗಳು ಬಹಳಷ್ಟು ಅನುಭವ ಅಂತ ಕುಮಾರ್ ಎಸ್ಗಾರಿಗೆ ಭಾಗದಲ್ಲಿದ್ರೆ ಒಂದನೇ ರಾಯಲ್ ಚಾಲೆಂಜರ್ಸಿನ ಟ್ರಂಪ್ ಕಾರ್ಡ್ ಬ್ಯಾಟ್ಸ್ಮನ್ ಅಶ್ವಿನ್ ಶೈಕರ್ ಭಾಗದಲ್ಲಿ ತಟ್ಟಿಮಟ್ಟಿ ಆಡಬಲ್ಲಂತ ಪ್ರಯತ್ನಗಳು ಸಾಗ್ತಾ ಇದೆ. ತನ್ಮೂಲಕ ಮತ್ತೆ ಡಾಟ್ ಬಾಲ್. ಕುಮಾರ್ ಓವರ್ ಅಲ್ಲೇ ಒಂದಷ್ಟು ಸಮಸ್ಯೆಗಳು ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಎದುರಾಗ್ತಾ ಇದೆ. 15 ಎಸೆದ 25 ಅವಶ್ಯಕತೆ. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ರು. ಕೇವಲ ಒಂದೋಟ ಮಾತ್ರ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 24. ಇನ್ನು 14 ಎಸೆತ 24 ಓಟದ ಅವಶ್ಯಕತೆ ಇದೆ. ಸಿಕ್ಸರ್ ಬೌಂಡ್ರಿಗಳ ಲೆಕ್ಕಾಚಾರವನ್ನು ಈ ಓವರ್ ಅಲ್ಲಿ ಕಾಣಲೇಬೇಕಾದಂತ ಅನಿವಾರ್ಯತೆ ಇದೆ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ. ಸಿದ್ಧಾರ್ಥ್ ಕ್ರೀಡಾಸಿಗೆ ಡಾಟ್ ಬಾಲ್ ಎಸಿಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಸಿಕ್ಸರ್ ಬೌಂಡ್ರಿಗಳಿಂದ ಬಚಾವಾಗಬೇಕಾಗಿದೆ. ಸಾಧ್ಯವಾದರೆ ನೆಲಕ್ಕೆ ವಿಕೆಟ್ ಅನ್ನು ಕೂಡ ಉರುಳಿಸಬೇಕಾಗುತ್ತೆ ಇಲ್ಲಿ ಸಿದ್ಧಾರ್ಥ್ ಕ್ರಿಕೆಟರ್ಸ್. ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಹೆಸತ ತನ್ಮೂಲಕ ಮಲೇಶ್ ವಿಕೆಟ್ ಪತನ. ಸೆಕೆಂಡ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ರಾಯಲ್ ಚಾಲೆಂಜರ್ಸ್. ಒಂದು ಹಂತದಲ್ಲಿ ಸುಲಭವಾಗಿ ಮೊತ್ತವನ್ನು ಚೇಸ್ ಮಾಡಬಲ್ಲಂತ ಒಂದು ಸೂಚನೆ ಕೊಟ್ಟಂತ ತಂಡ. ತದನಂತರ ನಿಧಾನವಾಗಿ ಸಿದ್ಧಾರ್ಥ್ ಕ್ರೀಡಾಸಿನ ಬೌಲಿಂಗ್ ದಾಳಿಗೆ ಸಿಲುಕಿದಂತಹ ಒಂದು ತಂಡ ಕೂಡ ರಾಯಲ್ ಚಾಲೆಂಜರ್ಸ್. ಕೊನೆಯ ಎಸೆತ ಈ ಓವರಿನ ಬಾಕಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ 13ಕ್ಕೆ ಇನ್ನೂ ಕೂಡ 24 ಓಟದ ಅವಶ್ಯಕತೆ ಇದೆ. ಇನ್ನೂ ಕೂಡ ಪಂದ್ಯ ಜೀವಂತವಾಗಿದೆ ಎರಡೂ ತಂಡಗಳಿಗೆ. ಮೊದಲೇ ತಿಳಿಸಿದಾಗ ಸಿಕ್ಸರ್ ಇಂದ ಸಿದ್ಧಾರ್ಥ್ ಕ್ರೀಡಾ ಆಟಗಾರರು ಬಚಾವಾದ್ರೆ ಅದು ಖಂಡಿತವಾಗಲೂ ತಂಡವನ್ನು ಗೆಲುವಿನ ದಡವನ್ನು ಕೊಂಡೊಯ್ಯುತ್ತೆ. ಅದೇ ರಾಯಲ್ ಚಾಲೆಂಜರ್ಸ್ ತಂಡ 1-2 ಸಿಕ್ಸರ್ ಬೌಂಡ್ರಿಗಳ ಲೆಕ್ಕಾಚಾರವನ್ನು ಮಾಡಬೇಕಾದಂತ ಪರಿಸ್ಥಿತಿ ಇವಾಗ ಎದುರಾಗಿದೆ. ಅದನ್ನ ಕಾಣಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ. 13ಕ್ಕೆ 24. ಕುಮಾರ್ ಟು ನಿಶಾಂತ್. ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಇಲ್ಲಿ ಬಹಳಷ್ಟು ಉತ್ತಮ ರೀತಿಯ ಓವರ್ ಅನ್ನು ಮುಗಿಸಿದಂತ ಕುಮಾರ್ ಅವರು ಸದ್ಯ ಇನ್ನು 12 ಎಸೆತ ಗೆಲುವಿಗಾಗಿ 24 ಓಟದ ಅವಶ್ಯಕತೆ ಇದೆ. ದಿನದ ಮುಂದಿನ ಪಂದ್ಯಕ್ಕಾಗಿ ಟಾಸ್ ಅನ್ನು ಜಯಿಸಿದ FCCಯ ತಂಡ ಡಿಸಿಷನ್ ತಿಳಿಸಬೇಕಾಗುತ್ತೆ ಇಮಿಡಿಯೇಟ್ಲಿ. ನೋಡಿ, ಇದಕ್ಕೆ ಹೇಳೋದು ಪ್ರತಿ ಸಲ ನಾವು ಟಾಸ್ ವಿನ್ ಆದಾಗ ಇಲ್ಲೇ ಡಿಸಿಷನ್ ಹೇಳ್ಬೇಕು ಅಂತೇಳಿ. ನೀವಾದ್ರೂ ಇಲ್ಲೇ ಕೇಳಿ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಕೆಲವರು ಅಲ್ಲಿ ಹೋದ್ಮೇಲೆ ಹೇಳ್ತೀವಿ ಅಂತ ಹೇಳ್ತಾರೆ. ಅದು ಮ್ಯಾಚ್ ಕಂಪ್ಲೀಟ್ ಆಗೋವರೆಗೂ ಡಿಸಿಷನ್ ಬರೋದಿಲ್ಲ. ಯಾವತ್ತೂ ಕೂಡ ಅಷ್ಟೇ, ಯಾವುದೇ ಟೂರ್ನಿಮೆಂಟ್ ಅಲ್ಲಿ ಭಾಗವಹಿಸಿ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ನವೀನ್ ಸರ್. ಪ್ರತಿಯೊಂದು ತಂಡಗಳು ಕೂಡ ಅಷ್ಟೇ, ನೀವು ಕೂಡ ಒಂದೊಂದು ದಿನಗಳಲ್ಲಿ ಆರ್ಗನೈಸರ್ ಆಗಿ ಬರ್ತೀರಾ. ಅವತ್ತು ಈ ಸಮಸ್ಯೆಗಳು ಏನು ಅಂತೇಳಿ ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಟೂರ್ನಿಮೆಂಟ್ಗಳಿಗೆ ನೀವು ಹೋದ್ರೆ ಅದು ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ವಾಟ್ ಎವರ್ ಇಟ್ ಏನಾದರೂ ಕೂಡ ಸೈ ಕ್ರೀಡೆ ಅಂತ ಬಂದಾಗ ಎಲ್ಲವೂ ಕೂಡ ಒಂದೇ. ಹಾಗಾಗಿ ಡಿಸಿಷನ್ ಇಮಿಡಿಯೇಟ್ಲಿ ತಿಳಿಸಬೇಕಾಗತ್ತೆ. ನಡುವೆ ಅಂತಿಮ ಸ್ಲಾಗ್ ಓವರ್ನ ಮೊದಲ ಎಸೆತ ಭರ್ಜರಿ ಹೊಡೆತ ಸಿಕ್ಸರ್. ಆಪತ್ ಬಾಂಧವ ಅಶ್ವಿನ್ ಮೊದಲ ಚೆಂಡಿಗೆ ಸಿಕ್ಸರ್ ದಾಖಲಿಸಿದರು. ಕೊನೆಯ 11 ಎಸೆತ 18 ಅವಶ್ಯಕತೆ. ಕೈ ಜಾರಿ ಹೋದಂತ ಪಂದ್ಯವನ್ನ, ಕೈ ತಪ್ಪಿ ಹೋದಂತ ಪಂದ್ಯವನ್ನ ಮತ್ತೆ ಕೈವಶ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ ರಾಯಲ್ ಚಾಲೆಂಜರ್ಸ್. ಕಳೆದ ವಾರದ 1 ಲಕ್ಷ ರೂಪಾಯಿ ವಿಜಯಿ ತಂಡ ರಾಯಲ್ ಚಾಲೆಂಜರ್ಸ್ ಮತ್ತೆ ಅದೇ ರೀತಿಯ ಒಂದು ಅಮೋಘ ಪ್ರದರ್ಶನವನ್ನ ತೋರ್ತಾ ಇದೆ. ಆ HPL ಟೂರ್ನಿಮೆಂಟ್ ಅಲ್ಲಿ ಎಲ್ಲಿಂದ ಸ್ಟಾಪ್ ಮಾಡಿದ್ರು ಅದೇ ಪ್ರದರ್ಶನ ಈ ಒಂದು ಟೂರ್ನಿಮೆಂಟ್ ಇಂದ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಶ್ವಿನ್ ತಂಡದ ಮುಖಾಂತರವಾಗಿ ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 36. ಇನ್ನು 10 ಎಸೆತ 12 ಅವಶ್ಯಕತೆ. ಕಳೆದ ಓವರ್ ಅಲ್ಲಿ ಬಹಳ ಉತ್ತಮ ರೀತಿಯ ಸೇರಿಕೆಯನ್ನು ಮಾಡಿದಂತ ನಿತಿನ್ ಈ ಓವರ್ ಅಲ್ಲಿ 2 ಸಿಕ್ಸರ್ಗೆ ಬ್ಯಾಕ್ ಟು ಬ್ಯಾಕ್ ಅವಕಾಶ ಮಾಡಿಕೊಟ್ರು. ಇನ್ನು 4 ಎಸೆತ ಈ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. 12 ಓಟದ ಅವಶ್ಯಕತೆ. ಒಟ್ಟು 10 ಎಸೆತಗಳ ಮುಂದೆ
ಇತ್ತ ನಡುವೆ ಮತ್ತೆ ಟೋಯಚ್ ಕ್ಷಣಕಾಲ ಗಾಳಿಯ ಭರ್ಪೂರ್ ಲಾಭವನ್ನು ಪಡಿತದೆ. ಅಂತಿಮ ಹಂತದಲ್ಲಿ ಕೌಕಾರ್ ಏರಿಯಾದಲ್ಲಿ ಕ್ಯಾಚ್ ಕೈ ಸೇರ್ತದೆ. ಆ ನಿಟ್ಟಿನಲ್ಲಿ ಇಲ್ಲಿ ಅಶ್ವಿನ್ ವಿಕೆಟ್ ಪತನ. ಔಟ್ ಆಗೋದಕ್ಕೂ ಮುಂಚೆ ಕಂಪ್ಲೀಟ್ ಆಗಿ ಪಂದ್ಯವನ್ನ ಕೈಜಾರಿ ಹೋದಂತ ಪಂದ್ಯವನ್ನ ಉಳಿಸಿದಂತ ರಾಯಲ್ ಚಾಲೆಂಜರ್ಸ್ ಅಶ್ವಿನ್ ಇವಾಗ ಅಂತಿಮ ಹಂತದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. 9 ಎಸೆಗಳ ಮುಂದೆ ಇನ್ನು 12ರ ಅವಶ್ಯಕತೆ ಇದೆ. 9ಕ್ಕೆ 12 ಅದ್ಯಾವ ರೀತಿಯ ಎಸೆತಗಾರಿಕೆಯನ್ನು ಇಲ್ಲಿ ಸಿದ್ಧಾರ್ಥ್ ಕ್ರೀಡಾ ಸಾಟ್ಗಾರ್ ಮಾಡ್ತಾರೆ ನೋಡ್ಬೇಕಾಗಿದೆ. 3 ದಿನಗಳ ಕಾಲ ಲೀಗ್ ಕಪ್ ನಾಕೌಟ್ ಮಾದರಿಯಾಗಿ ಇಲ್ಲಿ ಕ್ರಿಕೆಟ್ ಪಂದ್ಯಕೂಟವನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಭಗೀರಥ ಯುವ ಸೇನೆ ಸಂಸ್ಥೆ ಭಗೀರಥ ಪ್ರೀಮಿಯರ್ ಲೀಗ್ 2026 ಅನ್ನುವಂಥ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ಸೀಸನ್ 4 ರೂಪದಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಗೆಲ್ಲುವಂತ ತಂಡಕ್ಕೆ ಸರಿಸುಮಾರು 1 ಲಕ್ಷ ಕ್ಯಾಶ್ ಪ್ರೈಸ್ ಮತ್ತು ಆಕರ್ಷಕ ಟ್ರೋಫಿಯನ್ನು ಕೊಟ್ಟು ಗೌರವಿಸ್ತಾರೆ. ರನ್ನರ್ ಅಪ್ ಪ್ರೈಸ್ 55,555 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನ ಕೊಡ ಮಾಡ್ತಾರೆ ನಮ್ಮ ಭಗೀರಥ ಯುವ ಸೇನೆ ಸಂಸ್ಥೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರವನ್ನು ಕೊಡ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನ ಸಮರ್ಪಿಸಿಕೊಂಡವರಿದ್ದೇವೆ. ನಾಲ್ಕನೇ ಚಣಿಯಲ್ಲಿ ಮತ್ತೆ ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ಕೈ ಜಾರಿ ಹೋಗಿರ್ತಕ್ಕಂಥ ಪಂದ್ಯವನ್ನು ಉಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ಧಾರ್ಥ್ ಕ್ರೀಡಾಸ್ ಒಂದು ಹಂತದಲ್ಲಿ ಕಂಪ್ಲೀಟ್ ಆಗಿ ಪಂದ್ಯದ ಮೇಲೆ ಹಿಡಿತವನ್ನ ಸಿದ್ಧಾರ್ಥ್ ಕ್ರೀಡಾಸ್ ಆಟಗಾರರು ದಾಖಲಿಸಿದ್ರು. ಕ್ರೂಷಿಯಲ್ ಓವರ್ ಅಲ್ಲಿ ಕುಮಾರ್ ಅವರ ಓವರ್ ಕೂಡ ತಂಡಕ್ಕೆ ಒಂದಷ್ಟು ಪ್ಲಸ್ ಆಗಿತ್ತು. ನಿರ್ಣಾಯಕ ಹಂತದ ಓವರ್ ಅದಾಗಿದ್ರು ಕೂಡ ಇವಾಗ ಒಂದು ಹಂತದಲ್ಲಿ ಕಂಪ್ಲೀಟ್ ಆಗಿ ಕೈ ಜಾರಿ ಹೋದಂತ ಪಂದ್ಯವನ್ನು ಈ ಓವರ್ ಅಲ್ಲಿ ಕೈವಶ ಮಾಡ್ಕೊಳ್ತಾ ಇದ್ದಾರೆ ರಾಯಲ್ ಚಾಲೆಂಜರ್ಸ್. ಮತ್ತೊಂದು ಬಿರುಸಿನ ಹೊಡೆತ ತನ್ಮೂಲಕ ಸುಲಭವಾಗಿ ಪಡ್ಕೊಳ್ಳುವಂತ ಕ್ಯಾಚ್ ಅವಕಾಶವನ್ನು ಕೈ ಚೆಲ್ಲಿದ್ರು ರಾಯಲ್ ಚಾಲೆಂಜರ್ಸ್ ಆಟಗಾರ ನಿಶಾಂತನಿಗೆ ಜೀವದಾನ. ತಾನು ಆಡಿದಂತ ಮೊದಲ ಪಂದ್ಯದಲ್ಲಿ ಕೊನೆಯ ಸ್ಲಾಗ್ ಓವರ್ ಇದೇ ಮೊಮೆಂಟಮ್ ಅಲ್ಲಿ ಸಿಕ್ಸರ್ ಬೌಂಡ್ರಿಗಳನ್ನು ದಾಖಲಿಸಿದ ಆಟಗಾರ. ಕೊನೆಯ 7 ಎಸೆತ 10ರ ಅವಶ್ಯಕತೆ. ಅಂತಿಮ ಹಂತದಲ್ಲಿ ಬಿರುಸಿನ ಹೊಡೆತ ಮತ್ತೆ ಲಂಗನ್ ಸೀಮಾರ ಭಾಗದಲ್ಲಿ ಕ್ಯಾಚ್ ಕೈ ಸೇರ್ತಾ ಇದೆ. ಒಂದು ಹಂತದಲ್ಲಿ ಕಳೆದ ಚೆನ್ನಲ್ಲಿ ಬಹುಶಃ ಒಂದು ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಆ ಕ್ಯಾಚ್ ಎಲ್ಲ ಕೈ ಚೆಲ್ಲಿದಂತ ಕ್ಷೇತ್ರ ಪಾಲಕ ಇವಾಗ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಸದ್ಯ 4ನೇ ವಿಕೆಟ್ ಪತನ, 4 ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 6 ಎಸೆತ 10ರ ಅವಶ್ಯಕತೆ ಇದೆ. ಬೌಲರ್ಗಳಿಗೆ ಅಡ್ವಾಂಟೇಜ್ ಆದಂತ ಒಂದು ತುದಿಯಿಂದನೇ ಇವಾಗ ವೇದಿಕೆ ತುದಿಯಿಂದ ಬೌಲಿಂಗ್ ದಂಡನೆ ಸಂಘಟಿಸಬೇಕಾಗುತ್ತೆ. ದಾಂಡಿಗನಿಗೆ ಒತ್ತಡವನ್ನು ಕೊಡುವಂತ ತುದಿಯಿಂದ ಇವಾಗ ನಿಶಾಂತ್ ಬ್ಯಾಟಿಂಗ್ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಇರುತ್ತೆ. 6 ಎಸೆತ 10 ಓಟದ ಅವಶ್ಯಕತೆ. ಚಾಮರಾಜನಗರದ ಜಿಲ್ಲಾ ಕ್ರೀಡಾಂಗಣ ಒಳಭಾಗದಲ್ಲಿ ಕ್ರಿಕೆಟ್ ಪಂದ್ಯಕೂಟ 3 ದಿನಗಳ ಕಾಲ ಸಾಗುತ್ತೆ. ಈ ಭಾಗದಲ್ಲಿ ಬಹಳಷ್ಟು ಟೂರ್ನಮೆಂಟ್ ಅನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂತ ಒಂದು ಹಿರಿಯ ಸಂಸ್ಥೆ ಕೂಡ ಇವತ್ತು ಭಗೀರಥ ಯುವ ಸೇನೆ ಎನ್ನುವಂಥದ್ದು ನಾಮೋದಯವನ್ನು ಕಟ್ಟಿಕೊಂಡಿದ್ರು ಕೂಡ ಹಲವು ವರ್ಷಗಳಿಂದ ಕ್ರಿಕೆಟ್ ರಂಗದಲ್ಲಿ ಬಹಳಷ್ಟು ಕಾರ್ಯಕ್ರಮವನ್ನು ಕೂಡ ಮಾಡಿದಂತ ಸಂಸ್ಥೆ. ಈ ಭಾಗದ ಒಂದು ಅತ್ಯುತ್ತಮ ಸಂಸ್ಥೆ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ. ಅದ್ಯಾವ ರೀತಿಯಾಗಿ ಒಂದು ಟೂರ್ನಮೆಂಟ್ ಕೂಡ 3 ದಿನಗಳ ಕಾಲ ಯಶಸ್ವಿಯಾಗಿ ಸಾಗುತ್ತೆ ನೋಡಬೇಕಾಗಿದೆ. ಆ ಕಾರ್ಯಕ್ರಮಕ್ಕೆ ಸಪೋರ್ಟ್ ಆಗಿ ನೀಡುವಂತ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಗಳು. ಇನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಟಗಾರರು ಮತ್ತು ಅಭಿಮಾನಿಗಳು ಬಂದು ಸಹಕರಿಸಬೇಕು, ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅನ್ನೋದಾಗಿ ಕೂಡ ನಮ್ಮ ಭಗೀರಥ ಪ್ರೀಮಿಯರ್ ಲೀಗ್ ಪರವಾಗಿ ನಾವು ಕೇಳಿಕೊಂಡವರಿದ್ದೇವೆ. 6 ಎಸೆತ 10ರ ಅವಶ್ಯಕತೆ. ಒಂದು ಹಂತದಲ್ಲಿ ಬಹಳ ಶುದ್ಧವರ್ತಿ ದಾಂಡಿಗೆ ಮಾಡಿದ ಸಿದ್ಧಾರ್ಥ್ ಕ್ರೀಡಾಸಿನ ಕಾರ್ತಿಕ್ ಆಪತ್ ಬಾಂಧವ ಲಾಸ್ಟ್ ಓವರ್ ಅಲ್ಲಿ ಮತ್ತೆ ಸ್ವತಃ ಬೌಲಿಂಗ್ ದಾಳಿ ಇಳಿದಿದ್ದಾರೆ. ಮೊದಲ ಚರಣದಲ್ಲಿ 2 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 5 ಎಸೆತ 8ರ ಅವಶ್ಯಕತೆ. 5ಕ್ಕೆ 8 ಓಟದ ಅವಶ್ಯಕತೆ ಇದೆ. ಒಂದೆಡೆ ರಾಯಲ್ ಚಾಲೆಂಜರ್ಸ್ನಲ್ಲಿ ಮೊದಲ ಪಂದ್ಯದಲ್ಲಿ ಕೊನೆಯ ಓವರ್ ಅಲ್ಲಿ ಬಿರುಸಿನ ಆಟವನ್ನು ಆಡಿದಂತ ನಿಶಾಂತ್ ಆದ್ರೆ ಈ ಪಂದ್ಯದಲ್ಲಿ ಸಿದ್ಧಾರ್ಥ್ ಪರವಾಗಿ ಅತ್ಯುತ್ತಮ ಆಟ ಮಾಡಿದ ಕಾರ್ತಿಕ್ ಎಸ್ಗಾರಿಕೆ ಭಾಗದಲ್ಲಿ.
ಬಹಳಷ್ಟು ಉತ್ತಮ ರೀತಿಯಿಂದ ಸೆತ್ತ ಓಟಗಳಿಗೆ ಕಾರ್ತಿಕ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೊನೆಯ 4 ಎಸೆತ ಬಾಕಿ ಉಳಿತಾ ಇದೆ. 8ರ ಅವಶ್ಯಕತೆ ಇದೆ. ಪ್ರತಿ ಚೆಂಡಿನಲ್ಲೂ ಕೂಡ ಇನ್ನು ಅವಳಿ ಓಟವನ್ನು ದಾಖಲಿಸಿದ್ರು ಕೂಡ ಪಂದ್ಯವನ್ನು ಗೆಲ್ಲಬಲ್ಲಂತ ಒಂದು ಅವಕಾಶ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಇದೆ. ಮಾಡಬಲ್ಲಂತ ಪ್ರಯತ್ನಗಳು ಮಾಡಿದ್ರು. ತನ್ನ ಮೂಲಕ ಕೇವಲ ಒಂಟಿ ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ. ಆ ಒಂಟಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡ ಮತ್ತೆ 41ಕ್ಕೆ ತಲುಪ್ತಾ ಇದೆ. ಕೊನೆಯ 3 ಎಸೆತ 7ರ ಅವಶ್ಯಕತೆ. ಲೆಫ್ಟಿ ಆಟಗಾರಿಗೆ ಅಡ್ವಾಂಟೇಜ್ ಆಗಿರ್ತಕ್ಕಂಥ ತುದಿಯಿಂದನೇ ಇವಾಗ ದಾಂಡಿಗತ್ತನ್ನು ಮಾಡುವಂತ ಅವಕಾಶವನ್ನ ಪಡ್ಕೊಂಡಿದ್ದಾರೆ ಸಿದ್ದು. ಅದರ ಲಾಭವನ್ನ ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ. 3ಕ್ಕೆ 7ರ ಅವಶ್ಯಕತೆ. ಕಾರ್ತಿಕ್ ಟು ಸಿದ್ದು. ಸಿಕ್ಸರ್ ಸಿದ್ದು ಆಗ್ತಾರ ಕಾದು ನೋಡ್ಬೇಕಾಗಿದೆ. ಬೆರಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ಮೂಲಕ ಇವಾಗ ಲಾಂಗ್ ಆಫ್ ಭಾಗದಲ್ಲಿ ಕೇವಲ ಒಂಟಿ ಓಟಗಳಿಗಷ್ಟು ಅವಕಾಶಗಳು ಬರ್ತಾ ಇದೆ. 2 ಎಸೆತ 1 ಸಿಕ್ಸರಿನ ಅವಶ್ಯಕತೆ. 6 ಓಟದ ಅವಶ್ಯಕತೆ. ಮಧ್ಯಾಹ್ನದ ಮಠ ಸುಡು ಬಿಸಿಲಲ್ಲಿ ಕೂಡ ಪಂದ್ಯ ರೋಚಕ ರೋಮಾಂಚನ ಹಂತವನ್ನ ತಲುಪ್ತಾ ಇದೆ. ಅದ್ಯಾವ ತಂಡ ಇಲ್ಲಿ ಪಂದ್ಯವನ್ನ ಗೆಲ್ತಾರೆ ನೋಡ್ಬೇಕಾಗಿದೆ. ಶಾಂತ ಚಿತ್ತ ಕ್ರೀಡಾ ಪ್ರೇಕ್ಷಕರು ಇವಾಗ ಒಂದಷ್ಟು ಕುತೂಹಲಕಾರಿ ಪಂದ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಂದೆಡೆ ಸಿದ್ಧಾರ್ಥ್ ಕ್ರೀಡರ್ಸ್, ಮತ್ತೊಂದೆಡೆ ರಾಯಲ್ ಚಾಲೆಂಜರ್ಸ್. 2ಕ್ಕೆ 6 ಶಾಟ್ ಮಾಡಬಲ್ಲಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಡಾಟರ್ ಡೆಲಿವರಿ ಸೇರ್ಪಡೆ ಕಂಡುಕೊಳ್ತಾ ಇದೆ. ಕೊನೆಯ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಗೆಲುವಿಗಾಗಿ 6 ಓಟದ ಅವಶ್ಯಕತೆ. ಕೊನೆಯ 1 ಎಸೆತಗಳ ಮುಂದೆ 6 ಓಟದ ಅವಶ್ಯಕತೆ. ಅಂತಿಮ ಹಂತದಲ್ಲಿ ತನ್ಮೂಲಕ ಗೆಲ್ಲಲೇಬೇಕಾಗಿರ್ತಕ್ಕಂಥ ಪಂದ್ಯದಲ್ಲಿ ಸಿದ್ಧಾರ್ಥ್ ಕ್ರಿಕೆಟರ್ಸ್ ಪಂದ್ಯವನ್ನು ಗೆಲ್ತಾ ಇದ್ದಾರೆ. ರಾಯಲ್ ಚಾಲೆಂಜರ್ಸ್ ತಂಡ ಇಲ್ಲಿ ಗೆಲ್ಲುವಂತ ಪಂದ್ಯವನ್ನ ಕಳ್ಕೊಳ್ತಾ ಇದ್ದಾರೆ. ಸದ್ಯ ಪಂದ್ಯ ಕೂಡ ಮುಕ್ತಾಯ. 6 ಪಂದ್ಯ ಮುಕ್ತಾಯವನ್ನು ಕಂಡುಕೊಂಡಿದೆ. 7ನೇ ಪಂದ್ಯ ಆರಂಭವನ್ನು ಪಡ್ಕೊಳ್ಳುತ್ತೆ. ಸುಬೇದಾರ್ ಟೈಗರ್ಸ್ ವರ್ಸಸ್ FCC ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ಟಾಸ್ ಅನ್ನು ಜಯಿಸಿದ್ದಾರೆ. ಬೌಲಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅಲ್ಲಿ ಫ್ರೆಂಡ್ಸ್ ಆಟಗಾರ ಗಮನಕ್ಕೆ ಇಮಿಡಿಯೇಟ್ಲಿ ನೀವು ಬರಬೇಕಾಗುತ್ತೆ ಕ್ಷೇತ್ರ ರಕ್ಷಣೆಗೆ.